ಟೀಂ ಇಂಡಿಯಾ ಬೌಲರ್ ಜಹೀರ್ ಖಾನ್ ಶಾದಿ ಆಗ್ತಿದ್ದಾರೆ. ಮುಂದಿನ ತಿಂಗಳೇ ಅವರ ಮದುವೆ. ಬಹಳ ವರ್ಷಗಳಿಂದ ಪರಸ್ಪರ ಇಶ್ಕ್ ವಿಶ್ಕ್ ಪ್ಯಾರ್ ವ್ಯಾರ್ ಎಂತಿದ್ದ ಜಹೀರ್ ಇಶಾ ಶರ್ವಾನಿ ಹೊಸ ಜಿಂದಗಿ ಆರಂಭಿಸುತ್ತಿದ್ದಾರೆ. ಅದಕ್ಕೂ ಮುನ್ನ ಈ ಜೋಡಿ ಹೊಸ ಪ್ರೇಮಿಗಳ ದಿನಕ್ಕೆ ಹೊಸ ರಂಗು ತರಲು ರೆಡಿಯಾಗಿದ್ದಾರೆ. ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ ಬಾಬೇಗ ಚಂದಮಾಮ. ಅಮರ ಮಧುರ ಪ್ರೇಮ. ಟೀಂ ಇಂಡಿಯಾದಲ್ಲಿ ಪ್ರೀತಿ ಎಂಬ ವಿಷಯ ಬಂದ್ರೆ ಎಲ್ಲರಿಗೂ ಮಾದರಿಯಾಗಿ ನಿಲ್ಲುವವರು ಜಹೀರ್ ಖಾನ್. ಹೌದು, ಜಾಕ್ 7 ವರ್ಷದಿಂದ ಒಂದೇ ಹುಡುಗಿಯನ್ನ ಪ್ರೀತಿಸುತ್ತಿದ್ದಾರೆ. ಅವಳನ್ನೇ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳುವ ಹಾದಿಯಲ್ಲಿದ್ದಾರೆ. ಜಹೀರ್ ಅಂದ್ಕೊಂಡಂತೆ ಎಲ್ಲ ನಡೆದ್ರೆ ಮುಂದಿನ ತಿಂಗಳೇ ಜಹೀರ್ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ. ತಮ್ಮ 7 ವರ್ಷದ ಪ್ರೀತಿಗೆ ಹೊಸ ಅರ್ಥ ನೀಡಲಿದ್ದಾರೆ. ನಿನ್ನ ಕಣ್ಣು ನನ್ನ ಕಣ್ಣು ನಿನಗೋ ಪ್ರೇಮದ ಲೋಕ. ನಿನ್ನ ಮಾತು ನನ್ನ ಮಾತು ಮುತ್ತಿನ ಪ್ರೇಮದ ಪಾಕ. ಪ್ರೀತಿ ಒಂದು ನಮ್ಮ ಪ್ರೀತಿ ಒಂದು ಒಂದು ಪ್ರೀತಿಗೆ ಇಬ್ಬರು ಸೇರಬೇಕು. ಪ್ರೇಮರಾಗ ಹಾಡುಗೆಳತೆ. ಜಹೀರ್ ಇಶಾ ಮೊದಲು ಭೇಟಿಯಾಗಿದ್ದು 2005ರಲ್ಲಿ. ಮೊದಲ ನೋಟದಲ್ಲೇ ಜಹೀರ್ ಕ್ಲೀನ್ ಬೌಲ್ಡ್ ಆದ್ರು. ಜಸ್ಟ್ ಮಾತಲ್ಲೇ ಇಬ್ಬರಿಗೂ ಲವ್ ಆಯ್ತು. ಹಾಗೆ ಸುಮ್ಮನೆಯಾಗಿದ್ದ ಸ್ನೇಹಕ್ಕೆ ಪ್ರೀತಿ ಎಂಬ ಅರ್ಥ ಕೊಟ್ರು. ಗೆಳೆತನವನ್ನ ಹತ್ತಿರ ತಂದ ಸಂಭ್ರಮಕ್ಕೆ ಪ್ರೀತಿ ಎಂಬ ಹೊಸ ರೂಪ ನೀಡಿದ್ರು. 2 ವರ್ಷಗಳ ಕಾಲ ಅನ್ಯೂನ್ಯವಾಗಿದ್ದ ಇವರಿಬ್ರು 2007ರಲ್ಲಿ ಬೇರೆ ಬೇರೆಯಾದ್ರು. ಈ ಬಂಧನ ಜನ್ಮ ಜನ್ಮಗಳ ಅನುಬಂಧನ. ಇಶಾ ಜಹೀರ್ ಅನ್ಯೂನ್ಯ ಬಂಧನ ಕಳಚಿ ಬಿತ್ತು. ಜಾಕ್ ಫ್ರೀ ಬರ್ಡ್ ಅಂತ ಗೊತ್ತಾದ ಕೂಡಲೇ ಅವರಿಗೆ ಅನೇಕ ಪ್ರಪೋಸ್ಗಳು ಬಂದವು. ಅವರು ಮಾತ್ರ 3 ವರ್ಷಗಳ ಕಾಲ ಯಾವ ಹುಡುಗಿಯನ್ನು ಕಣ್ಣೆತ್ತಿ ನೋಡದೆ ಇಶಾಗಾಗಿ ಕಾಯ್ದ್ರು. ಇಶಾ ಸಹ ಅಷ್ಟೇ. ಜಹೀರ್ ಬಿಟ್ಟು ಯಾರನ್ನೂ ಇಷ್ಟಪಡ್ಲಿಲ್ಲ. ಜಹೀರ್ಗೆ ಕ್ರಿಕೆಟ್ ಮತ್ತು ಇಶಾ 2 ಕಣ್ಣಿದ್ದಂತೆ. ಇಶಾ ಜೊತೆ ಕಳೆದ ಕ್ಷಣಗಳು ಸುಂದರ ನೆನಪು ಎನ್ನುವ ಮೂಲಕ ತಾವು ಇಶಾಳನ್ನ ಸಾಯುವಷ್ಟು ಪ್ರೀತಿಸೋದಾಗಿ ಹೇಳಿದ್ರು. ಮನಸೇ ಬದುಕು ನಿನಗಾಗಿ ಬವಣೆ ನಿನಗಾಗಿ ನನ್ನ ಪ್ರೀತಿಯೇ ಸುಳ್ಳಾದರೆ ಜಗವೆಲ್ಲ ಸುಳ್ಳು ಅಲ್ಲವೇ. ಇಶಾಗೆ ಪರವಶನಾದ ಜಹೀರ್. ಜಹೀರ್ ನಿಸ್ವಾರ್ಥ ಪ್ರೀತಿಗೆ ಮಗದೊಮ್ಮೆ ಇಶಾ ಪರವಶಳಾದ್ಲು. ಮತ್ತೊಮ್ಮೆ ಪ್ರೇಮರಾಗ ಹಾಡಿದ ಗೆಳತಿ ಜೊತೆ ಪ್ರೀತಿ ಸಾಗಿತು. ಜಾಕ್ ಬಯಸಿದ್ದು, ಕಂಡಿದ್ದು, ಕನಸಿದ್ದು, ಕನವರಿಸಿದ್ದು, ಕಣ್ತುಂಬಿಕೊಂಡಿದ್ದು ಮತ್ತು ಉಸಿರಾಗಿಸಿಕೊಂಡಿದ್ದು ಇಶಾಳನ್ನ. ಬದುಕು, ಬವಣೆ, ಮನಸ್ಸು ಎಲ್ಲ ಇಶಾಗಾಗಿ ಅಂದ್ರು. ಜಹೀರ್ ಒಳ್ಳೆತನಕ್ಕೆ ಇಶಾ ಕರಗಿದ್ಲು. ಮತ್ತೆ 2010ರಲ್ಲಿ ಇವರಿಬ್ಬರು ಒಂದಾದ್ರು. ಒಂದಾಗೋಣ ಬಾ ಎಂದ ಜಾಕ್ ಮಾತಿಗೆ ಇಶಾ ಮಣಿದ್ಲು. ಮೊದಲಿಗಿಂತ ಹೆಚ್ಚು ಅನುರಾಗ ಅರಳಿತು. ಮತ್ತೆ ಹೃದಯ ಗೀತೆ ಹಾಡಿತು. ಜಾಕ್ ಮುಂದಿನ ತಿಂಗಳು ಮದುವೆಯಾಗ್ತಾ ಇದ್ದಾರೆ. ಜಹೀರ್ ತಮ್ಮ ಊರಿನ ಮಂದಾರ ಹೂವನ್ನೇ ವಿವಾಹವಾಗ್ತಾ ಇದ್ದಾರೆ. ಇವರಿಬ್ಬರದ್ದು ಬರೋಡ. ಪರವಶನಾದೆನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ಇದಕ್ಕಿಂತ ಬೇಗ ಇನ್ನು ಸಿಗಬಾರದಿತ್ತೆ ನೀನು. ಇನ್ನಾದರೂ ಕೂಡಿಟ್ಟುಕೋ ನೀ ನನ್ನನ್ನು ಕಳೆಯುವ ಮುನ್ನವೇ. ಶಾದಿಗೆ ಜಹೀರ್ ಇಶಾ ಸಿದ್ಧತೆ. ಟೀಂ ಇಂಡಿಯಾದಲ್ಲಿರುವ ಯಾವ ಬ್ಯಾಚುಲರ್ ಸಹ ಜಹೀರ್ನಂತಹ ನಿಷ್ಠಾವಂತನಲ್ಲ. ಪ್ರತಿಯೊಬ್ಬರ ಹೆಸರು 3-4 ಹುಡುಗಿಯರ ಜೊತೆ ತಳುಕು ಹಾಕೊಂಡಿರುತ್ತೆ. ಆದ್ರೆ ಜಹೀರ್ ಸುತ್ತ ಆವರಿಸಿದ್ದು ಕೇವಲ ಇಶಾ ಮಾತ್ರ. ಲವ್ ಬ್ರೇಕ್ ಆದ್ಮೇಲೂ ಜಹೀರ್ ನಡೆದುಕೊಂಡ ರೀತಿ ಮತ್ತೆ ಅವರಿಬ್ಬರು ಕೂಡಿದ್ದು ಅವರಿಬ್ಬರ ಸ್ವಚಾರಿತ್ರದಿಂದ. ಪ್ರೀತಿ ಹೇಗಿರ್ಬೇಕು, ಪ್ರೀತಿ ಅಂದ್ರೇನು ಎಂಬುದನ್ನ ಜಹೀರ್ ಹಾಗೂ ಇಶಾಳಿಂದ ಕಲಿಯಬೇಕು.
ಪ್ರೇಮಿಗಳ ದಿನವನ್ನ ಇನ್ನಷ್ಟು ಅರ್ಥಪೂರ್ಣವಾಗಿ ಆಚರಿಸಿಕೊಳ್ತಿರುವ ಇವರಿಬ್ಬರಿಗೆ ಪ್ರೇಮಿಗಳಾಗಿ ಇದು ಕೊನೆಯ ವ್ಯಾಲೆಂಟೈನ್ಸ್ ಡೇ. ರವಿ ಎಸ್, ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.